ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ ರೀ, ಇದಕ್ಕೆ ಮೊದಲೇ ವಿಡಿಯೋ ಬಿಟ್ಟಿದ್ನಲ್ಲ ರೀ, ದರಿದೇವ್ರ ಗುಡ್ಡದ ಭಾಗ 3. ಆ ವಿಡಿಯೋದಾಗ ಸೌಂಡ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರಿ ಬಂದಿಲ್ಲತ್ರಿ. ಅದಕ್ಕೆ ಇನ್ನೊಮ್ಮೆ ರೀಪೋಸ್ಟ್ ಮಾಡಾತನು. ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮಸ್ಕಾರ. ಶರಣಾರ್ಥಿ ರೀ ಎಲ್ಲ ದೊಡ್ಡ ಮಂದಿಗೆ. ದರಿದೇವ್ರ ಗುಡ್ಡದ ಚರಿತ್ರೆ ಭಾಗ 3ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಈ ಗುಡಿ ಕಟ್ಟಿದವ್ರು ಯಾರು, ಕಟ್ಲಾಕ ಕಾರಣ ಏನು, ಯಾಕೆ ಕಟ್ಟರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರ್ರಿ ಇವತ್ತಿನ ವಿಡಿಯೋದಾಗ. ನನ್ನ ಪೇಜ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ. ಮತ್ತು ಹೋಗೋಣ ಬರ್ರಿ ನಾವು ಕ್ರಿಸ್ತ ಪೂರ್ವ 12ನೇ ಶತಮಾನಕ್ಕೆ. ಇಂದಾಪುರ ನಾರಾಯಣ ಸಾವ್ಕಾರ ಅಂತ ಹೇಳಿ ಇದ್ರಿ. ಅವರು ಮುತ್ತು ರತ್ನ ವ್ಯಾಪಾರಿಯಾಗಿದ್ರಿ. ಅವರು ಮುತ್ತು ರತ್ನ ವ್ಯಾಪಾರಕ್ಕಾಗಿ ಇದೇ ಮಾರ್ಗದಿಂದ ಬಿಜಾಪುರದಿಂದ ಹಂಪಿಗೆ ಹೋಗ್ತಿದ್ರಿ ಅವ್ರ ವ್ಯಾಪಾರಕ್ಕೆ. ಅವರು ಮುತ್ತು ರತ್ನ ಸಾಗಾಣಿಕೆ ಹೆಂಗ್ ಮಾಡ್ತಿದ್ರು ಅಂದ್ರಿ, ಆನೆ, ಒಂಟೆ, ಕುದುರೆ ಇದ್ರ ಮ್ಯಾಲ ಒಯ್ತಿದ್ರಿ. ಇಂದಾಪುರದಿಂದ ಹಂಪಿಗೆ ಹೋಗ್ಬೇಕಂದ್ರ ಇದ ಮಾರ್ಗದಿಂದ ಹೋಗ್ಬೇಕಾಗಿರ್ತೈತ್ರಿ ಅವ್ರಿಗೆ. ಮತ್ತೊಂದು ವಿಷಯ ಏನಂದ್ರಿ, ಈ ಗುಡ್ಡ ಅವ್ರಿಗೆ ಬಹಳ ಅನುಕೂಲ ಆಗಿರ್ತೈತ್ರಿ. ಹೆಂಗಂದ್ರಿ, ಆನಿ, ಒಂಟಿ, ಕುದುರೆ ಕಟ್ಲಾಕ ಮತ್ತ ಇಲ್ಲಿ ಹಳ್ಳ ಇರೋದ್ರಿಂದ ನೀರಿನ ಅನುಕೂಲನೂ ಇತ್ರಿ ಅವ್ರಿಗೆ. ಅವತ್ತು ಒಂದಿನ ನಾರಾಯಣ ಸಾವ್ಕಾರ ಈ ಗುಡ್ಡದಾಗ ಉಳ್ಕೊಂಡಿರ್ತಾರ್ರಿ. ಆವಾಗ ದರಿದೇವ್ರು ಅವರು ಪುಟ್ಟ ಬಾಲಕನ ವೇಷದಾಗ ಬಂದ ನಾರಾಯಣ ಸಾವ್ಕಾರ ಕೇಳ್ತಾರ್ರಿ, ಈ ಗಂಟು ಮೂಟೆ ಒಳಗ ಏನದಾವು ಅಂತ ಹೇಳಿ. ಆವಾಗ ನಾರಾಯಣ ಸಾವ್ಕಾರರು ಮೊದಲ ಕಾಡಿನೊಳಗ ಕಳ್ಳಕಾಕರು, ದರೋಡೆಕೋರರು ಹಾವಳಿ ಬಾಳ ನೋಡ್ರಿ. ಅದಕ್ಕ ಆ ಬಾಲಕಗ ಅಂದ್ರ ದರಿದೇವ್ರ ಅವ್ರಿಗೆ ಕುಳ್ಳದಾವ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಅಷ್ಟು ಹೇಳಿ ನಾರಾಯಣ ಸಾವ್ಕಾರರು ಹಂಪಿ ಕಡೆ ತಮ್ಮ ಪಯಣ ಬೆಳೆಸ್ತಾರ್ರಿ. ಅಲ್ಲಿಗೆ ಹೋಗಿ ಗಂಟು ಮೂಟೆ ತೆಗೆದು ನೋಡ್ತಾರ್ರಿ. ಎಲ್ಲಾ ಗಂಟು ಮೂಟೆ ಒಳಗ ಕುಳ್ಳ ಇರ್ತಾವ್ರಿ. ಆಗ ನಾರಾಯಣ ಸಾವ್ಕಾರರು ಆಶ್ಚರ್ಯಚಕಿತರಾಗಿ ನಿಂತು ಬಿಡ್ತಾರೆ. ಇದೇನಿದ, ಮುತ್ತು ರತ್ನ ಹೋಗಿ ಎಲ್ಲಾ ಕುಳ್ಳಾಗ್ಯಾವು, ಯಾಕಿಂಗಾತು ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರ ನಾರಾಯಣ ಸಾವ್ಕಾರಿಗೆ ಅವಾಗ ಅರಿವಿಗೆ ಬರ್ತೈತಿ ನೋಡ್ರಿ, ನಾನು ಆ ಪುಟ್ಟ ಬಾಲಕನಿಗೆ ಕುಳ್ಳದಾವ ಅಂತೇಳಿ ಸುಳ್ಳು ಹೇಳಿನ ಅಂತೇಳಿ ಅರಿವಿಗೆ ಬರ್ತೈತ್ರಿ. ಮೊದಲ್ನ ಆ ಗುಡ್ಡಕ್ಕೆ ಹೋಗಿ ಪುಟ್ಟ ಬಾಲಕನಿಗೆ ಭೇಟಿ ಆಗ್ಬೇಕಂತ ಹೇಳಿ ಗುಡ್ಡದ ಕಡೆ ಪಯಣ ಬೆಳೆಸ್ತಾರ ನೋಡ್ರಿ ನಾರಾಯಣ ಸಾವ್ಕಾರ. ಇಲ್ಲಿ ಬಂದ ನೋಡುದಕ್ಕ ಆ ಬಾಲಕ ಅಂದ್ರ ದರಿದೇವ್ರವ್ರು ಇರಂಗೇ ಇಲ್ಲ. ಆಗ ಹುಡುಕ್ಯಾಡಿ ಬ್ಯಾಸತ್ತು ಕೂತಿರ್ತಾರ್ರಿ. ಅವಾಗ ನೋಡ್ರಿ ದರಿದೇವ್ರವ್ರು ಆಕಾಶವಾಣಿ ಮುಖಾಂತರ ನಾರಾಯಣ ಸಾವ್ಕಾರಿಗೆ ಹೇಳ್ತಾರ್ರಿ, ನಿನ್ನ ಕುಳ್ಳಿನ ಗಂಟು ಮೂಟೆಗಳು ಮೊದಲಿನಂಗ ಮುತ್ತು ರತ್ನ ಆಗಬೇಕಂದ್ರ ನೀನು ನನಗೊಂದ ಗುಡಿ ಕಟ್ಟಬೇಕಂತ ಹೇಳ್ತಾರ್ರಿ. ನಾರಾಯಣ ಸಾವ್ಕಾರರು ಗುಡಿ ಕಟ್ಲಾಕ ಆರಂಭಿಸ್ತಾರ್ರಿ. ಗುಡಿ ಕಟ್ಕೋತ ನಾರಾಯಣ ಸಾವ್ಕಾರ ಇಲ್ಲೇ ಉಳಿದು ಬಿಡ್ತಾರ್ರಿ. ಗುಡಿ ಕಟ್ಕೋತ ನಾರಾಯಣ ಸಾವ್ಕಾರ ಇಲ್ಲಿದ್ರ ದರಿದೇವ್ರು ಅವರು ಇಂದಾಪುರದಾಗ ನಾರಾಯಣ ವೇಷದಾಗ ಅಲ್ಲಿರ್ತಾರೆ. ನಾರಾಯಣ ಸಾವ್ಕಾರ ಜೀವಿತಾವಧಿಯೊಳಗ ಗುಡಿ ನಿರ್ಮಾಣ ಕಾರ್ಯ ಪೂರ್ಣಗೊಳ್ತೈತಿ ನೋಡ್ರಿ. ಇತಿಹಾಸ ಎಂಬುದು ಬಂಗಾರ ಇದ್ದಂಗ್ರಿ, ಎಷ್ಟು ಉಜ್ತಿರ್ಲ ಅಷ್ಟು ಹೊಳಿಲಾಕತ್ತೈತಿ. ಇತಿಹಾಸ ಎಷ್ಟು ಕೆದಕಿದ್ರು ಮುಗಿಯಂಗೆ ಇಲ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನ್ರಿ. ದರ್ಯಾಪಚ್ಚ ನಾವ್ನ ಚಾಂಗ್ ಬಲೋ. ಇಂಥ ಒಳ್ಳೆ ವಿಡಿಯೋಗಾಗಿ ನಮ್ ಪೇಜ್ ಫಾಲೋ ಮಾಡ್ರಿ. ಮುಂದಿನ ವಿಡಿಯೋದಾಗ ಮತ್ತೊಂದು ಇತಿಹಾಸ ತಗೊಂಡ್ಬರ್ನು. ಧನ್ಯವಾದ.